ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶಿಶಿರೇಖಾ ಫ್ರೆಂಡ್ಸ್. ಎಲ್ಲರೂ ಹೋಗಿದ್ದೀರಾ? ಅಯ್ಯೋ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಏನಪ್ಪ ಇವತ್ತು ವಿಡಿಯೋ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು 1 ಮಿನಿಟ್ ಜಿಪ್ ಸ್ಯಾರಿ ಕಟಿಂಗ್ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ಸ್ಟಿಚಿಂಗ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಟಾಪ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿನ ಹೇಗೆ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದು. ನಾವು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಒಂದು ಪೀಸಲ್ಲಿ ಕ್ಯಾನ್ವಾಸ್ ಪೀಸ್ನ ಹಾಕ್ಕೊಂಡು ಒಂದು ಪಿನ್ ಮಾಡಿಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್, ಸ್ಟಿಚ್ ಮಾಡೋದಕ್ಕೆ. ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ ನೀವು ಸಹ. ಫುಲ್ಲು ಒಂದು ಕ್ಯಾನ್ವಾಸ್ ಎಲ್ಲವರೆಗೂ ಇದೆ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಳಿ. ಆಯ್ತು, ಈಗ ಇದು ಬ್ಯಾಕು, ಫ್ರಂಟ್ ಆಗಲೇ ಮಾಡಿದ್ದು. ಈಗ ಲೈನಿಂಗ್ ಪೀಸ್ ಹಾಕ್ಕೊಂಡಿದ್ದೀನಿ, ಫ್ರಂಟ್ ಪೀಸ್ ಇದು. ಇವಾಗ ನಾವು ಕ್ಯಾನ್ವಾಸ್ ಪೀಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಅದನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಆ ಕ್ಯಾನ್ವಾಸ್ ಪಕ್ಕದಲ್ಲಿ ಡಿಸೈನ್ ಇದೆಯಲ್ವ, ಅಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡ್ಕೊಂಬರ್ಬೇಕು. ಫುಲ್ ಎಲ್ಲಿ ಡಿಸೈನ್ ಇದೆ ಅಲ್ಲೆಲ್ಲ ಸ್ಟಿಚ್ ಮಾಡ್ಕೊಂಬನ್ನಿ. ಆಯ್ತು, ಈಗ ಕಟ್ ಮಾಡಬೇಕು. ಒಂದು 1/2 ಇಂಚ್ ಕಟ್ ಮಾಡಿ ನೋಡಿ, ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಬನ್ನಿ. ಡಿಸೈನನ್ನು ತಿರ್ಸುವಾಗ ಡಿಸೈನ್ ಚೆನ್ನಾಗಿ ಬರುತ್ತೆ, ಕೂರ್ಕೊಳುತ್ತೆ ನೋಡಿ. ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ, ತಿರ್ಸ್ಕೊಂಡು ಉಲ್ಟಾ ತಿರ್ಸ್ಕೊಂಡು. ನೋಡಿ, ಅಲ್ಲಿ ತಿರ್ಸುವಾಗ ಸ್ವಲ್ಪ ನೀಟಾಗಿ ತಿರ್ಸ್ಕೊಳ್ಳಿ. ಫ್ರಂಟ್ ಆಯ್ತು. ಈಗ ನೆಕ್ ಡಿಸೈನು ನೋಡಿ, ನೆಕ್ ಡಿಸೈನ್ ಅನ್ನೋದು ಚೆನ್ನಾಗಿ ಬಂದಿದೆ. ಈಗ ಇದು ಪ್ರಿನ್ಸ್ ಕಟ್ಟಿಂಗ್ ಅಲ್ವಾ, ಹತ್ತು ಕಡೆ ಸೈಡಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಆಯಿತು. ಈಗ ಎರಡನೇದು ಲೈನಿಂಗ್ನ ಲೈನಿಂಗ್ ಆ್ಯಂಡ್ ಫ್ರಂಟ್ ಪೀಸ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ನೋಡಿಸ್ತಾ ಇದ್ದೀನಿ, ಆ ಸೈಡು ಈ ಸೈಡು. ಇವಾಗ ಒಂದು ಸೈಡನ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನೋಡ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ. ಆಯಿತು, ಇನ್ನೊಂದು ಪೀಸು ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈಗ ಕರೆಕ್ಟಾಗಿ ಇದೆಯೋ ಇಲ್ವಂತ ಲೆವೆಲ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಡೌನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಬ್ಯಾಕ್ ಪೀಸ್, ಇದು ಲೈನಿಂಗ್ ಪೀಸು, ಬ್ಯಾಕ್ ಪೀಸು ನೋಡಿ. ಅಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ. ಈಗ ಕ್ಯಾನ್ವಾಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಆಯಿತು ಫ್ರೆಂಡ್ಸ್, ಈಗ ಇದನ್ನು ಸ್ವಲ್ಪ ಕಾಲು ಬಿಟ್ಟು ಕಟ್ ಮಾಡಿಕೊಂಡು ತೀರಿಸ್ಕೋಬೇಕು. ಇದನ್ನು ನೋಡಿ ತೀರಿಸ್ಕೊತಾ ಇದ್ದೀನಿ. ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಟಿಚಿಂಗ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.